ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಹೇಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ರೈಟ್, ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ಮಾಡ್ತೀನಿ, ಅದು ನಿಮಗೂ ಗೊತ್ತು. ಓಕೆ, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ ಇದು. ಆ್ಯಂಡ್ ಈ ಒಂದು ರೀಡಿಂಗ್ ಅಲ್ಲಿ ನಾನು ಐ ಥಿಂಕ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೇಳಿದ್ದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ವಲ್ಪ ಆಸ್ಟ್ರಾಲಜಿನ ಇನ್ವಾಲ್ವ್ ಮಾಡೋಣ ಅಂತ. ಬಿಕಾಸ್ ಕಂಪ್ಲೀಟ್ಲಿ ಕಾರ್ಡ್ಸ್ ಇಸ್ ಆಲ್ಸೋ ಫನ್, ಬಟ್ ಅಗೇನ್ ಈ ಒಂದು ವಿಡಿಯೋದಲ್ಲಿ ನಾನು ಒಂದಷ್ಟು ಚಿಟ್ಸ್ನ ಪ್ರಿಪೇರ್ ಮಾಡಿದ್ದೀನಿ. ಓಕೆ, ಸಿ ದೇರ್ ಆರ್ ಲೈಕ್ ಪ್ಲಾನೆಟ್ಸ್ನ ಬರ್ಕೊಂಬಂದಿದ್ದೀನಿ. ಆ್ಯಂಡ್ ದೆನ್ ಏನಿದು ಹೌಸಸ್ ನಂಬರ್. ಸೊ ಮೇನ್ ಆಗಿ ವಿಡಿಯೋ ನಾನು ಫ್ಲೈಟ್ ಮೋಡಿಗೆ ಹಾಕಿಲ್ಲ, ಐ ಆಮ್ ರಿಯಲಿ ಸಾರಿ. ಈಗಲೇ ಹಾಕ್ಬಿಡ್ತೀನಿ. ಓಕೆ, ಸೊ ಮೇನ್ ಆಗಿ ಈ ಒಂದು ವಿಡಿಯೋ ಬಂದ್ಬಿಟ್ಟು ನಿಮ್ಮ ಸೋಲ್ಮೇಟ್ ಅಥವಾ ಯಾರ ಜೊತೆ ನೀವು ಒಂದು ಪೊಟೆನ್ಷಿಯಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ, ಅವ್ರನ್ನ ನೀವು ಯಾವ ಒಂದು ಸಿಚುವೇಶನ್ ಅಲ್ಲಿ ಮೀಟ್ ಆಗ್ತೀರಾ ಆ್ಯಂಡ್ ಅವರ ಒಂದು ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿದ್ದೀರಾ, ನಥಿಂಗ್ ಟು ವರಿ. ಲೈಕ್ ನಾನೇನು ಹೇಳ್ತೀನಿ ಅದು ನಿಮಗೆ ರಿಲೇಟ್ ಆಯಿತು, ನಿಮ್ಮ ಸಿಚುವೇಶನ್ ನಿಮ್ಮ ಪರ್ಸನ್ ಜೊತೆ ಅನ್ಸಿದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ನೀವೊಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಂತ. ರೈಟ್, ಸೊ ಡಬಲ್ ಕನ್ಫರ್ಮೇಶನ್ ನೀವು ಮಾಡ್ಕೊಬೋದು. ಸೊ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ, ನೋ ಡೌಟ್. ಬಿಕಾಸ್ ನಾನು ಯಾವಾಗೆಲ್ಲ ಆಸ್ಟ್ರಾಲಜಿನ ಇನ್ವಾಲ್ವ್ ಮಾಡ್ತೀನಿ, ಕ್ರಿಯೇಟಿವಿಟಿ ನೆಕ್ಸ್ಟ್ ಲೆವೆಲಲ್ಲೇ ಪಾಪ್ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಓಕೆ, ನಾನು ಸ್ವಲ್ಪ ಈಚೆ ಇಟ್ಬಿಡ್ತೀನಿ. ಓಕೆ, ಸೊ ಗಾಯ್ಸ್, ಎಲ್ಲ ಗ್ರೂಪಲ್ಲೂ ಇರೋ ಥರ ನಿಮಗೆ ಇದರಲ್ಲಿ 2 ಆಪ್ಷನ್ಸ್ ಬರುತ್ತೆ. ಆಬ್ವಿಯಸ್ಲಿ ಇಮೇಜಸ್ ಇರುತ್ತೆ. ಇಮೇಜಸ್ನ ಚೂಸ್ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಝೋಡಿಯಾಕ್ ಸೈನ್ಸ್ ಅಥವಾ ಡೇಟ್ ಆಫ್ ಬರ್ತ್ 2ರಲ್ಲಿ ಒಂದಿರುತ್ತೆ. ಸೊ ನೀವು ಡೈರೆಕ್ಟಾಗಿ ನಿಮ್ಮ ಆಪ್ಷನ್ಸ್ನ ಚೂಸ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ. ಓಕೆ, ಐ ಹೋಪ್ ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಅಗೇನ್ ನಿಮಗೆ ಇಮೇಜಸ್ನ ನೋಡ್ಬಿಟ್ಟು ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಝೋಡಿಯಾಕ್ ಸೈನ್ಸ್ ಅಥವಾ ನಿಮ್ಮ ಒಂದು ಬರ್ತ್ ಡೇಟ್ ಪ್ರಕಾರ ಕೂಡ ನೀವು ಚೂಸ್ ಮಾಡ್ಕೊಬೋದು, ಕನ್ಫ್ಯೂಷನ್ನೇ ಇರಲ್ಲ. ಆ್ಯಂಡ್ ನಿಮಗೆ ಸೆಕೆಂಡ್ ಥಾಟ್ ಬರಲ್ಲ, ನಾನು ಅದನ್ನ ಚೂಸ್ ಮಾಡಬೇಕಿತ್ತೇನೋ, ಆ ಇಮೇಜು ರಿಲೇಟ್ ಆಗ್ತಾ ಇತ್ತು, ನಾನು ಆ ಇಮೇಜ್ನ ಚೂಸ್ ಮಾಡ್ಬೋದಿತ್ತೇನೋ, ಹಾಗೆಲ್ಲ ಥಾಟ್ಸ್ ಬರಲ್ಲ ಅಂತ. ಓಕೆ, ಸೊ ಎಸ್ ಗಾಯ್ಸ್, ಇವಾಗ ಡೈರೆಕ್ಟಾಗಿ ಹೋಗೋಣ. ಮೇಯ್ನಾಗಿ ಏನು ನೋಡ್ತಾ ಇದ್ದೀವಿ ಅಂದರೆ ಈ ಪರ್ಸನ್ ಯಾವ ಒಂದು ಪರ್ಸನ್ ಆಗಿರ್ತಾರೆ, ನಿಮ್ಮ ಸೋಲ್ಮೇಟ್ ಅಥವಾ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಇರುವಂಥ ಒಂದು ಪರ್ಸನ್, ಅವರ ಬಗ್ಗೆ ಪರ್ಸ್ನಾಲಿಟಿ, ಆ್ಯಂಡ್ ದೆನ್ ಯಾವ ಸಿಚುವೇಶನಲ್ಲಿ ನೀವು ಮೀಟ್ ಆಗ್ತೀರಾ, ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ಸುತ್ತಮುತ್ತ ಜನರು ಹೇಗಿರುತ್ತೆ ಅಥವಾ ಓವರ್ ಆಲ್ ಸರೌಂಡಿಂಗ್ ಹೆಂಗಿರುತ್ತೆ ಅನ್ನೋದನ್ನ ನೋಡೋಣ. ಆಲ್ ರೈಟ್, ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ರೈಟ್, ಹೆಲೋ ಗ್ರೂಪ್ 1, ಈ ಒಂದು ಟೈಮ್ ಸ್ಟ್ಯಾಂಪ್ಸ್ನ ಚೂಸ್ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ನೀವು ಗ್ರೂಪ್ 1ಗೆ ಬಿಲಾಂಗ್ ಆಗ್ತೀರಾ. ರೈಟ್, ಸೊ ಗೈಸ್, ನೋಡೋಣ ನಿಮ್ಮ ಒಂದು ಪರ್ಸ್ನಾಲಿಟಿ ಬಗ್ಗೆ. ಮುಂಚೆನೆ ಹೇಳ್ದಂಗೆ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು, ನೀವು ಡಬಲ್ ಕನ್ಫರ್ಮೇಶನ್ ಮಾಡ್ಕೋಬಹುದು, ಪರ್ಸ್ನಾಲಿಟಿ ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಅಥವಾ ಇನ್ ಡೆಪ್ತ್ ಆಗಿ ನಾವು ಕನೆಕ್ಟ್ ಆದಾಗ ಸಿಚುವೇಶನ್, ಸರೌಂಡಿಂಗ್ ಸಿಚುವೇಶನ್ ಇದೇ ಥರ ಮ್ಯಾಚ್ ಆಗ್ತಾ ಇದೆಯಾ. ಸೊ ನೀವು ಕೂಡ ಕನ್ಫರ್ಮ್ ಮಾಡ್ಕೊಬೋದು. ಆಲ್ ರೈಟ್,
ಸೊ ಒನ್ ಮೋರ್ ಥಿಂಗ್ ಈಸ್ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಫಸ್ಟಿಗೆ ನಾವು ಚಿಟ್ಸ್ನ ಪುಲ್ ಮಾಡೋಣ, ಐ ಮೀನ್ ಓಪನ್ ಮಾಡೋಣ. ಓಕೆ, ದೀಸ್ ಆರ್ ಪ್ಲಾನೆಟ್ಸ್. ಅಂದ್ರೆ ನಿಮ್ಮ ಒಂದು ಪರ್ಸನಾಲಿಟಿ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಸಿ 7th ಹೌಸ್ ನಮ್ಮ ವರ್ಡ್ ಚಾರ್ಟ್ ಪ್ರಕಾರ 7th ಹೌಸ್ ಲಾರ್ಡ್ ಹೇಳುತ್ತೆ ಅಲ್ವಾ, ನಮ್ಮ ಒಂದು ಫ್ಯೂಚರ್ ಮದುವೆ ಆಗೋ ಪಾರ್ಟ್ನರ್ ಪರ್ಸನಾಲಿಟಿ ಹೆಂಗಿರುತ್ತೆ, ಏನ್ ಮಾಡ್ತಾ ಇರ್ತಾರೆ ಅಂತೆಲ್ಲ. ಸೊ ಹಾಗೇನೆ ಇನ್ ಸಿಮಿಲರ್ ವೇ ವಿಲ್ ಕನ್ಸಿಡರ್ 7th ಹೌಸ್ ಇದು ಅಂತ, 7th ಹೌಸ್ ಪ್ಲಾನೆಟ್ ಇದು ಅಂತ, ಅಂಡ್ ದೆನ್ ಅದು ಎಲ್ಲಿ ಕೂತಿದೆ ಅಂತ ಸಪ್ರೇಟ್ ಆಗಿ. ಸೊ ಇದಿರ್ಲಿ. ಓಕೆ, ಫಸ್ಟ್ ಇದ್ ಬಿತ್ತು ಇದನ್ನ ನೋಡೋಣ. ಗ್ರೂಪ್ 1, ದಿಸ್ ಇಸ್ ವಾವ್ ಜುಪಿಟರ್. ನನ್ನ ಹ್ಯಾಂಡ್ ರೈಟಿಂಗ್ ನೋಡ್ಬಿಡಿ. ಜುಪಿಟರ್ ಬಂದಿದೆ. ಆ್ಯಂಡ್ ಜುಪಿಟರ್ ವಿಚ್ ಹೌಸ್, ಯಾವ ಒಂದು ಹೌಸಲ್ಲಿ ಇದೆ ಅಂತ ಲೆಟ್ಸ್ ಸಿ. 12th ಹೌಸ್. ವಾವ್, ವೆರಿ ಬ್ಯೂಟಿಫುಲ್. ಅಂದ್ರೆ 12th ಹೌಸ್ ಸ್ಪೈಸಸ್ ಎನರ್ಜಿ ಬರ್ತದೆ. ಜುಪಿಟರ್ ಮನೆಯಲ್ಲೇ ಇದೆ ಅಂತ ಇಟ್ಸ್ ಎನ್ ಇಂಡಿಕೇಶನ್. ಸೊ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಐ ಗೆಸ್ ಇಷ್ಟನ್ನ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಗ್ರೂಪ್ 1 ಜುಪಿಟರ್ 12th ಹೌಸ್ ಬಂದಿದೆ ನಿಮಗೆ. ನಿಮ್ಮ ಒಂದು ಪರ್ಸನಾಲಿಟಿ ಅಂತ ಬಂದ್ರೆ ಪಾಸಿಬಿಲಿಟಿ ಇದೆ ನಿಮ್ದೇ ಏಜ್ ಅಥವಾ ನಿಮ್ಗಿಂತ ಸ್ವಲ್ಪ ದೊಡ್ಡವರು ಆಗಿರೋ ಪಾಸಿಬಿಲಿಟಿ ಇರುತ್ತೆ. ಅಥವಾ ಮೆಚ್ಯೂರಿಟಿ ಲೆವೆಲ್ ಅಂತ ಬಂದ್ರೆ ನಿಮ್ಗಿಂತ ಸ್ವಲ್ಪ ಜಾಸ್ತಿ ಮೆಚ್ಯೂರ್ಡ್ ಪರ್ಸನ್ ಇವರು ಆಗಿರೋ ಪಾಸಿಬಿಲಿಟಿ ಇದೆ. ಓಕೆ, ಪ್ರೊಫೆಷನ್ ಅಂತ ಬಂದ್ರೆ ಪಾಸಿಬಿಲಿಟಿ ಇದೆ ಒಂದು ಲೆಕ್ಚರ್ ಅಥವಾ ಇನ್ನೊಬ್ರಿಗೆ ಗೈಡ್ ಮಾಡುವಂತ ಒಂದು ಪೊಸಿಷನ್, ಕನ್ಸಲ್ಟೇಷನ್ ಅಥವಾ ಅವರ ಒಂದು ಕಮ್ಯುನಿಕೇಶನ್ ಯೂಸ್ ಮಾಡಿಬಿಟ್ಟು ಇನ್ನೊಬ್ರಿಗೆ ಗೈಡ್ ಮಾಡೋದು, ಹೆಲ್ಪ್ ಮಾಡೋದು, ಟೀಚ್ ಮಾಡೋದು, ರೈಟಿಂಗ್ ಪ್ರೊಫೆಷನ್ ಅಲ್ಲಿರೋ ಪಾಸಿಬಿಲಿಟಿ ಇದೆ. 12th ಹೌಸ್ ಆಗಿರೋದ್ರಿಂದ ಫಾರಿನ್ ಸೆಟಲ್ಮೆಂಟ್ ಆಗಿರೋದು ಅಥವಾ ನಿಮ್ಮ ಒಂದು ಹೋಪ್ ಟೋನಿಂದ ತುಂಬಾನೇ ದೂರದಲ್ಲಿ ಇದ್ದಾರೆ ಇವರು. ಲೈಕ್ ನೀವು ಬ್ಯಾಂಗ್ಳೂರಲ್ಲಿದೆ ಅಂದ್ರೆ ಪಾಸಿಬಿಲಿಟಿ ಇದೆ ಅವ್ರು ಲೈಕ್ ಔಟ್ ಆಫ್ ಸ್ಟೇಟ್, ಕರ್ನಾಟಕ ಸ್ಟೇಟ್ ಇಂದ ಹೊರಗೆ ಇರ್ಬೋದು ಅಥವಾ ಔಟ್ ಆಫ್ ಕಂಟ್ರಿ ಇವರು ಇರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. I'm not seeing like I don't know why I didn't write Rahu Ketu involve ಮಾಡಿಲ್ಲ. ರಾಹು ಕೇತು ಇನ್ವಾಲ್ವ್ ಮಾಡಬೇಕಿತ್ತು. I don't know why ರಾಹು ಎನರ್ಜಿ ಕೂಡ ಬರ್ತಾ ಇದೆ. ಇಂಟರ್ ಕ್ಯಾಸ್ಟ್ ಅಥವಾ ಡಿಫ್ರೆಂಟ್ ಕ್ಯಾಸ್ಟ್, ರಿಲಿಜಿಯಸ್ ಸಿಸ್ಟಮ್, ಡಿಫ್ರೆಂಟ್ ಕಲ್ಚರ್ ಸಿಸ್ಟಮ್ ಆಗಿರೋ ಪಾಸಿಬಿಲಿಟೀಸು ಇರುತ್ತೆ. ಒನ್ ಥಿಂಗ್ ಈಸ್ ನೀವು ಇವ್ರನ್ನ ಯಾವ ಥರ ಒಂದು ಜಾಗದಲ್ಲಿ ಮೀಟ್ ಆಗ್ತೀರಾ ಅಂದರೆ ತುಂಬಾ ಜನ ಇರಲ್ಲ ಅಲ್ಲಿ, ತುಂಬಾ ಲಿಮಿಟೆಡ್ ಪೀಪಲ್ ಇರ್ತಾರೆ. ಅಥವಾ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂದೊಂದು ಹೋಟೆಲ್, ಎಸ್ಪೆಷಲಿ 5 ಸ್ಟಾರ್ ಹೋಟೆಲ್ ಅಲ್ಲೆಲ್ಲ ತುಂಬಾ ಜನನ ಇನ್ವಾಲ್ವ್ ಮಾಡಲ್ಲ, ಸ್ವಲ್ಪ ಜನನೇ ಇರ್ತಾರೆ, 2-3 ಜನ. ಐ ಮೀನ್ ವೆರಿ ಲೆಸ್, 2-3 ಅಲ್ಲ, ವೆರಿ ಲೆಸ್ ಪೀಪಲ್ ಇರ್ತಾರೆ. ಸೊ ಆ ಥರ ಒಂದು ಐಸೋಲೇಟೆಡ್ ಪ್ಲೇಸಲ್ಲಿ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಎಗೇನ್ ಹಾಸ್ಪಿಟಲ್ಸ್ ಅಲ್ಲಿ, ಅಂದ್ರೆ ಹಾಸ್ಪಿಟಲ್ ಅಷ್ಟೇ ತುಂಬಾ ಜನ ಅಲ್ಲಿ ಓಡಾಡಲ್ಲ, ಅಂದ್ರೆ ನೆಸೆಸಿಟಿ ಇದ್ರೆ ಹೋಗ್ತಾರೆ. ಹಾಸ್ಪಿಟಲ್ ಆ ಥರ ಒಂದು ಕಾರ್ನರ್ ಅಲ್ಲಿರುವ ಒಂದು ಜಾಗ, ಐಸೋಲೇಟೆಡ್ ಏರಿಯಾದಲ್ಲಿ ಮೀಟ್ ಆಗೋದು. ಫಾರ್ ಎನ್ ಎಕ್ಸಾಂಪಲ್ ನಿಮ್ಮ ಊರಲ್ಲೇನೆ ಯಾವುದೋ ಒಂದು ಐಸೋಲೇಟೆಡ್ ಮನೆ ಇದೆ ಅನ್ಕೊಳ್ಳಿ, ಅಥವಾ ದೂರದಲ್ಲಿ ಒಂದು ಕಾರ್ನರ್ ಅಲ್ಲಿ ಒಂದು ಮನೆ ಇರುತ್ತಲ್ವ, ದೆವ್ವದ ಮನೆ ತರ, ಆ ತರ ಒಂದು ತುಂಬಾ ಜನ ಓಡಾಡ್ದಾನೆ ಇಲ್ದಿರೋ ಪ್ಲೇಸ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು, ಆ ಥರ ಪಾಸಿಬಿಲಿಟಿ ಇದೆ. ಅಥವಾ ನೀವು ನಿಮ್ಮ ಒಂದು ಹೋಮ್ ಟೌನ್ ಬಿಟ್ಟು ಎಲ್ಲೋ ಹೊರಗಡೆ ಸೆಟ್ಲ್ ಆಗಿರ್ತೀರಾ ಅಥವಾ ಟ್ರಾವೆಲ್ ಮಾಡಿರ್ತೀರಾ, ಆ ಒಂದು ದೂರದ ಪ್ಲೇಸ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಒಂಥರ ಗುರು ಪೊಸಿಷನ್ ಅಲ್ಲಿ ಇರ್ತಾರೆ, ಟೀಚಿಂಗ್ ಪೊಸಿಷನ್ ಅಲ್ಲಿ ಇರ್ತಾರೆ, ತುಂಬಾನೇ ರೆಸ್ಪೆಕ್ಟ್ ಇರುತ್ತೆ ಇವರಿಗೆ ಓವರ್ ಆಲ್ ಅಂತಾನೆ ಹೇಳ್ಬೋದು. ಗ್ರೂಪ್ 1. ಸೊ ಇದು ಬಂದ್ಬಿಟ್ಟು ಅವರ ಪರ್ಸ್ನಾಲಿಟಿ ಆ್ಯಂಡ್ ಯಾವ ಒಂದು ಪ್ರೊಫೆಷನ್ನಲ್ಲಿ ಇರ್ಬೋದು ಅಂತ. ಹಾಸ್ಪಿಟಲಲ್ಲೂ ವರ್ಕ್ ಮಾಡ್ತಿರೋ ಪಾಸಿಬಿಲಿಟಿ ಇರುತ್ತೆ ಇವರು. ಹಾಸ್ಪಿಟಲ್ ಇಲ್ಲ ಪೊಲೀಸ್ ಆಗಿರೋ ಪಾಸಿಬಿಲಿಟಿ ಇದೆ.
ಅಂದರೆ ಒಂದು ಐಸೋಲೇಟೆಡ್ ಪ್ಲೇಸಲ್ಲಿ, ತುಂಬ ಜನ ಓಡಾಡಲ್ಲ, ಸ್ವಲ್ಪ ಜನ ಕಡಿಮೆ ಇರುವಂಥ ಒಂದು ಪ್ಲೇಸಲ್ಲಿ ಇವರು ಕೆಲಸ ಮಾಡೋದು. ಫೋರೆನ್ಸಿಕ್ ಬರುತ್ತೆ. ಇದೆಲ್ಲ ಒಂಥರ ಐಸೋಲೇಟೆಡ್. ಲೈಬ್ರರಿಲೂ ಕೂಡ ತುಂಬ ಜನ ಇರಲ್ಲ, ವೆರಿ ಸೈಲೆಂಟ್ ಪ್ಲೇಸ್ ಆ್ಯಂಡ್ ತುಂಬ ಜನ ಇರಲ್ಲ, ತುಂಬ ಕಾರ್ನರಲ್ಲಿರುತ್ತೆ, ತುಂಬ ಸೈಲೆಂಟ್ ಪ್ಲೇಸಲ್ಲಿ ಇರುತ್ತಲ್ವಾ. ಸೊ ಆ ಥರ ಒಂದು ಸೈಲೆಂಟ್ ಪ್ಲೇಸಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು, ಅವರು ಕೆಲಸ ಮಾಡೋದು, ಆ ಥರ ಪಾಸಿಬಿಲಿಟಿ ಇದೆ. ಸೊ ಐ ಹೋಪ್ ಇವಾಗ ನಿಮಗೆ ಒಂದು ಜನರಲ್ ಐಡಿಯಾ ಸಿಕ್ಕಿದೆ ಈ ಪರ್ಸನ್ ಬಗ್ಗೆ ಅಂತ. ಸೊ ಇವಾಗ ಟ್ಯಾರೋ ಕಡೆಯಿಂದ ನೋಡೋಣ ಇನ್ನೂ ಏನೆಲ್ಲ ಕ್ಲಾರಿಟಿ ಸಿಗುತ್ತೆ. ಇಷ್ಟು ಇನ್ಫಾರ್ಮೇಶನ್ನು ಕ್ಯಾರಿ ಮಾಡಿಬಿಟ್ಟು ಅಡಿಷನಲ್ ಇನ್ಫಾರ್ಮೇಶನ್. ಸ್ಕ್ರೀನ್ ಆಫ್ ಆಗ್ತಾ ಇದೆ. ಓಕೆ, ಏನು ಬರುತ್ತೆ ನೋಡೋಣ. ಓಕೆ, ದೇರ್ ಈಸ್ 9 ಆಫ್ ವಾಂಡ್ಸ್. ಸೊ 9 ಆಫ್ ವಾಂಡ್ಸ್ ಅಂದರೆ ಏನು ಗೊತ್ತಾ, ಒಬ್ಬ ಪರ್ಸನ್ ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡಿ, ಫೈಟ್ಸ್ನ ಆಕ್ಸೆಪ್ಟ್ ಮಾಡಿ, ತುಂಬ ಜನ ಇವ್ರ ವಿರುದ್ಧ ಇರ್ತಾರೆ, ತುಂಬ ಜನ ಫೈಟ್ ಮಾಡಿರ್ತಾರೆ, ತುಂಬ ಜನ ಇವ್ರ ಎಗೇನೆಸ್ಟ್ ಇರ್ತಾರೆ, ಬಟ್ ಸ್ಟಿಲ್ 9 ಆಲ್ಮೋಸ್ಟ್ ನಾನು ಎಂಡಿಂಗ್ ಸ್ಟೇಜಲ್ಲಿ ಇದ್ದೀನಿ, ಆಲ್ಮೋಸ್ಟ್ ನನಗೇನು ಬೇಕದನ್ನ ನಾನು ಅಚೀವ್ ಮಾಡೋ ಸ್ಟೇಜಲ್ಲಿ ಇದ್ದೀನಿ, ನಾನು ಇವಾಗ ಗಿವ್ ಅಪ್ ಮಾಡಬಾರ್ದು, ಆ ಥರ ಒಂದು ಸಿಚುವೇಶನ್. ಸೊ ನೀವು ಯಾವಾಗ ಈ ಒಂದು ಪರ್ಸನ್ನ ಮೀಟ್ ಆಗ್ತೀರಾ ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ. ಸೊ ಗ್ರೂಪ್ 1 ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಮೇ ಬಿ ನೀವು ಆಲ್ಮೋಸ್ಟ್ ಗಿವ್ ಅಪ್ ಮಾಡಿರ್ತೀರಾ, ರಿಲೇಶನ್ಶಿಪ್ ಬೇಡ, ಲವ್ ಅನ್ನೋದು ಬೇಡ, ಮೇ ಬಿ ನಿಮಗೆ ತುಂಬ ಬ್ರೇಕಪ್ಸ್ಗಳಾಗಿರ್ಬೋದು ನಿಮ್ಮ ಲೈಫಲ್ಲಿ, ಅಥವಾ ತುಂಬ ಜನ ನಿಮಗೆ ಮೋಸ ಮಾಡಿರ್ಬೋದು ನಿಮ್ಮ ಲೈಫಲ್ಲಿ, ಅಥವಾ ತುಂಬ ಜನ ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿರ್ಬೋದು. ಮೇ ಬಿ ನೀವೆಲ್ಲ ಯಾವ ಒಂದು ಸಿಚುವೇಶನ್, ಯಾವ ಒಂದು ಸ್ಟೇಟಸಲ್ಲಿ ಇದ್ದೀರಾ ಅಂದರೆ ರಿಲೇಶನ್ಶಿಪ್ ವೈಸ್ ತುಂಬ ಹರ್ಟ್ ಆಗಿದೆ, ಯಾರೋ ನಿಮಗೆ ಮೋಸ ಮಾಡಿದ್ದಾರೆ, ಯಾರೋ ನಿಮಗೆ ಹರ್ಟ್ ಮಾಡಿದ್ದಾರೆ, ಯಾರೋ ನಿಮ್ಮನ್ನ ನಂಬಿಟ್ಟು ಮೋಸ ಮಾಡಿದ್ದಾರೆ. ಸೊ ಇವಾಗ ಯಾವ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಂದರೆ, ಈ ನನ್ನ ಲೈಫಲ್ಲಿ ಲವ್ ಅನ್ನೋದು ಬೇಕಾ, ನನ್ನ ಲೈಫಲ್ಲಿ ಮದುವೆ ಅನ್ನೋದು ಬೇಕಾ, ನನ್ನ ಲೈಫಲ್ಲಿ ಪಾರ್ಟ್ನರ್ಶಿಪ್ ಅನ್ನೋದು ಬೇಕಾ ಬೇಡವಾ, ಆ ಥರ ಒಂದು ಸಿಚುವೇಶನಲ್ಲಿದೆ. ಇಟ್ಸ್ ಲೈಕ್ ಎಲ್ಲೋ ಒಂದು ಕಡೆ ಕಾರ್ನರ್ ಆಫ್ ಯುವರ್ ಹಾರ್ಟಲ್ಲಿ ಇನ್ನೂ ಹೋಪ್ಸ್ ಇದೆ, ಇಲ್ಲ ನಾನು ಇಷ್ಟಕ್ಕೆ ಗಿವ್ ಅಪ್ ಮಾಡಬಾರ್ದು, ನಾನು ಇಷ್ಟಕ್ಕೇ ಲೈಫ್ ಅಂದರೆ ಇಷ್ಟೇ, ಎಲ್ಲರೂ ಹೀಗೆ ಅಂತ ನಾನು ಎಲ್ಲರನ್ನೂ ಒಂದೇ ಆ್ಯಂಗಲಲ್ಲಿ ನೋಡಬಾರ್ದು, ಇಲ್ಲ ನನಗಂತೂ ಒಂದು ರೈಟ್ ಪರ್ಸನ್ ಬರ್ತಾರೆ, ರೈಟ್ ಹ್ಯೂಮನ್ ಬೀಯಿಂಗ್ ಬರ್ತಾರೆ, ನಾನು ವೆಯ್ಟ್ ಮಾಡೋಣ, ಆ ಥರ ಒಂದು ಪಾರ್ಟ್ ಆಫ್ ಯೋರ್ ಹಾರ್ಟ್ ಆ ಥರ ಯೋಚನೆ ಮಾಡ್ತಾ ಇದೆ ಅಂದರೆ, ಇನ್ನೊಂದು ಪಾರ್ಟ್ ಬಂದ್ಬಿಟ್ಟು ಹೆಂಗೆ ಯೋಚನೆ ಮಾಡ್ತಾ ಇದೆ, ನನಗಿಷ್ಟು ಹರ್ಟ್ ಆಗಿದೆ, ನಾನು ಲವ್ವಲ್ಲಿ ನಂಬಿ ನನಗೆ ಮೋಸ ಮಾಡಿದ್ದಾರೆ, ನಾನು ನಿಜ ಲವ್ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ಕೊಂಡವರು, ಬಟ್ ಸ್ಟಿಲ್ ನನಗೆ ಈ ಥರ ಮೋಸ ಆಗಿದೆ, ಮತ್ತೆ ನನ್ನ ಹರ್ಟ್ ಮಾಡೋದಕ್ಕೆ ಬಿಡಬೇಕಾ, ಮತ್ತೆ ನನ್ನ ಒಂದು ಲೈಫಲ್ಲಿ ಅನ್ವಾಂಟೆಡ್ ಪೀಪಲ್ಗಳನ್ನ ಅಲೋ ಮಾಡಬೇಕಾ, ಈ ಥರ ಒಂದು ಸಿಚುವೇಶನಲ್ಲಿ ಇರೋ ಒಂದು ಟೈಮಲ್ಲಿ ಆಲ್ಮೋಸ್ಟ್ ಗಿವ್ ಅಪ್ ಮಾಡಬೇಕು, ಗಿವ್ ಅಪ್ ಮಾಡೋಣ ಅಂತ. ದಿಸ್ ಇಸ್ ವಾಟ್ 9 ಆಫ್ ವಾಂಡ್ಸ್ ಮೆಸೇಜ್ ನಿಮಗೆ. ಆಲ್ಮೋಸ್ಟ್ ನೀವು ಗಿವ್ ಅಪ್ ಮಾಡ್ತಾ ಇರ್ತೀರಾ, ತುಂಬ ಹರ್ಟ್ ಆಗಿರೋ ಸಿಚುವೇಶನಲ್ಲಿ ಈ ಪರ್ಸನ್ ಬಂದ್ಬಿಟ್ಟು ನಾನಿನ್ನೂ ಇದ್ದೀನಿ, ನಾನಿನ್ನೂ ನಿಮ್ಮ ಲೈಫಲ್ಲಿ ಬಂದಿಲ್ಲ, ಇವಾಗ ಬರ್ತಾ ಇದ್ದೀನಿ, ಲೈಕ್ ಟೋಟಲ್ ಅನ್ಎಕ್ಸ್ಪೆಕ್ಟೆಡ್ ಅನಿಸುತ್ತೆ. ಮೇ ಬಿ ನೀವು ಹೆಂಗೆ ಸರ್ಚ್ ಮಾಡ್ತಾ ಇರ್ತೀರಾ ಅಂದರೆ, ಎಲ್ಲೋ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಒಂದು ರಿಲೇಷನ್ಶಿಪ್ನ ಸರ್ಚ್ ಮಾಡ್ತಾ ಇರ್ತೀರಾ, ಅಥವಾ ಫ್ಯಾಮಿಲಿ ಸರ್ಕಲಲ್ಲೇ ಒಂದು ರಿಲೇಷನ್ಶಿಪ್ನ ಮೇ ಬಿ ಒಂದು ಹೊಸ ಪರ್ಸನಲ್ ಲೈಫಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿರ್ತೀರ, ಬಟ್ ಫ್ರಮ್ ನೋ ವೇರ್, ಲೈಕ್ ಫಾರ್ ಅವೇ ಪ್ಲೇಸ್, ಎಲ್ಲೋ ಟ್ರಿಪ್ ಹೋದಾಗ್ಲೋ, ಮೇ ಬಿ ಆನ್ಲೈನಲ್ಲಿ ಕೂಡ, ಲೈಕ್ ಅನ್ಕೊಂಡೇ ಇರಲ್ಲ ಈ ಪರ್ಸನ್ ಜೊತೆ ನಾನೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ, ಈ ಒಂದು ಕನೆಕ್ಷನ್, ಈ ಥರ ಈ ಪರ್ಸನ್ನ ಮೀಟ್ ಆಗ್ತೀನಿ, ಈ ಥರ ಜನನೇ ಇಲ್ದಿರೋ ಒಂದು ಜಾಗದಲ್ಲಿ ಈ ಪರ್ಸನ್ನ ನೋಡ್ತೀನಿ, ಕನೆಕ್ಟ್ ಆಗ್ತೀನಿ ಅಂತ ನೀವು ಅನ್ಕೊಂಡೇ ಇರಲ್ಲ, ಬಟ್ ಎಸ್, ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಆಯಿತಾ. ಸೊ ಇಂಟ್ರೆಸ್ಟಿಂಗ್. ಸ್ಕ್ರೀನ್ ಯಾಕೆ ಆಫ್ ಆಗ್ತಾ ಇದೆ, ಬಟ್ ಯಾ, ಗ್ರೂಪ್ 1, one thing is, oh my god, there is devil, page of pentacles, but there is, ಇದು ನಾನು ತೋರ್ಸೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ. ಓಕೆ, ಸೊ ಮತ್ತೆ ಕಾಪಿರೈಟ್ಸ್. ಸೊ ವೆರಿ ಸ್ಟ್ರಾಂಗ್ ಕಾರ್ಡ್. ಐ ಡೋಂಟ್ ನೋ, ನನಗೇನು ಅನಿಸ್ತಾ ಇದೆ ಅಂದರೆ, ಗ್ರೂಪ್ 1 ನೀವು ನೆಕ್ಸ್ಟ್ ಒಂದು ರಿಲೇಷನ್ಶಿಪ್ಪಿಗೆ ಹೋಗೋದಕ್ಕೂ ಮುಂಚೆ ಒಂದು ಟ್ರ್ಯಾಪಲ್ಲಿ ನೀವು ಸಿಕ್ಕಾಕೋಬಿಟ್ಟಿದ್ದೀರಾ, ಒಂದು
ಒಂದು ರಿಲೇಶನ್ಶಿಪ್ ನಿಮಗೆ ತುಂಬಾನೇ ಕಾರ್ಮಿಕ್ ತರ ಆಕ್ಟ್ ಮಾಡಿದೆ, ಅಂದ್ರೆ ಯಾರೋ ನಿಮಗೆ ತುಂಬಾನೇ ನೆಗೆಟಿವ್ ಲೆಸನ್ನ ಕಲಿಸಿದ್ದಾರೆ, ಯಾರೋ ನಿಮಗೆ ಯಾರ ಮೇಲೆ ತುಂಬಾನೇ ಅಟ್ಯಾಚ್ಡ್ ಆಗಿದ್ದೀರಾ, ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮೇ ಬಿ ನಿಮಗೆ ಇದೊಂಥರ ಡೈರೆಕ್ಟ್ ಮೆಸೇಜ್. ಬಿಕಾಸ್ ನಂಗೆ ಏನ್ ಬರ್ತಾ ಇದೆ ಅಂದ್ರೆ, ನೀವು ಯಾವ ಒಂದು ಕನೆಕ್ಷನ್ ಅಲ್ಲಿ ಇದ್ದೀರಾ ಅದರಲ್ಲಿ ರಿಯಲ್ ಕನೆಕ್ಷನ್ ಅನ್ನೋದಕ್ಕಿಂತ ಒಂದು ಕಾರ್ಮಿಕ್ ಬಾಂಡಿಂಗ್ ನೋಡ್ತಾ ಇದೀನಿ, ಅಂದ್ರೆ ಒಂದು ನೆಗೆಟಿವಿಟಿ ಜಾಸ್ತಿ ನೋಡ್ತಾ ಇದೀನಿ. ಅಂದ್ರೆ ಅವ್ರ ಕಡೆಯಿಂದ ಎಫರ್ಟ್ ಹಾಕ್ತಾ ಇಲ್ಲ, ನೀವು ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೀರಾ. ಇಲ್ಲಿ ಎಮೋಷನಲ್ ಸೆಕ್ಯೂರಿಟಿ ಸಿಗೋದ್ಕಿಂತ ಜಸ್ಟ್ ಡಿಸೈರ್ಸ್ ಫುಲ್ಫಿಲ್ ಆಗ್ತಾ ಇದೆ, ಅಥವಾ ಒಂದು ರಾಂಗ್ ಕಾರಣದಿಂದ ನೀವು ಕನೆಕ್ಟ್ ಆಗಿದ್ದೀರಾ, ಯಾರೋ ಒಬ್ರದ್ದು ಅಡ್ವಾಂಟೇಜ್ ಇಂದ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀರಾ, ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಬಿಕಾಸ್ ದೇರ್ ಇಸ್ 9 ಆಫ್ ವಾಂಡ್ಸ್ ಮತ್ತೆ ಇಲ್ಲಿ ಡೆವಿಲ್ ಇರೋದ್ರಿಂದ ಯಾರೋ ಒಬ್ರು ನಿಮಗೆ ಕಾನ್ಸ್ಟೆಂಟ್ ಆಗಿ ಹರ್ಟ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ನಿಮಗೆ ಕಾನ್ಸ್ಟೆಂಟ್ ಆಗಿ ಒಂಥರ ಕಷ್ಟದ ಸಿಚುವೇಶನ್ ಅಲ್ಲಿ ಕೂಡಿಸ್ತಾ ಇದ್ದಾರೆ. ಐ ಗೆಸ್ ಈವನ್ ದೋ ನೀವು ಸಿಂಗಲ್ ಆಗಿದ್ರು ಮೇ ಬಿ ಮೆಂಟಲಿ ನೀವು ಯಾವುದೋ ಒಂದು ನೆಗೆಟಿವ್ ಇವಾಗ ನೆಗೆಟಿವ್ ಥಾಟ್ ಒಳಗೆ ಮುಳುಗೋಗ್ಬಿಟ್ಟಿದ್ದೀರಾ. ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲ, ರಿಲೇಶನ್ಶಿಪ್ ಅಂದ್ರೆ ನೆಗೆಟಿವ್, ಅದು ಲವ್ ಅಂದ್ರೆ ಯಾರೋ ಒಬ್ರು ಅಡ್ವಾಂಟೇಜ್ ತಗೊಳ್ಳೋದೇ ಲವ್. ಅಡ್ವಾಂಟೇಜ್ ಅಂದ್ರೆ ಅದು ಬರೀ ಡಿಸೈರ್ಸ್ ಆಗ್ಬೇಕಂತ ಇಲ್ಲ, ದುಡ್ಡು. ಏನಾಗುತ್ತೆ ಅಂದ್ರೆ ಅವರಿಗೆ ನಿಮ್ಮಿಂದ ಏನೋ ಒಂದು ಬೇಕಾಗಿರುತ್ತೆ, ಫೇಮ್ ಬೇಕಾಗಿರುತ್ತೆ ಅಥವಾ ದುಡ್ಡು ಬೇಕಾಗಿರುತ್ತೆ, ಆ ಒಂದು ಇನ್ಸ್ಟಂಟಿಗೆ ಆ ಒಂದು ತುಂಬಾ ಜನರ ಜೊತೆ ರೆಕಗ್ನಿಷನ್ ಬೇಕಾಗಿರುತ್ತೆ, ಏನೋ ಒಂದು ನಿಮ್ಮಿಂದ ಅಡ್ವಾಂಟೇಜ್ ಇರುತ್ತೆ. ಆ ಮೂಮೆಂಟಿಗೆ ನಿಮ್ಮನ್ನ ಫೂಲ್ ಮಾಡ್ತಾರೆ, ದುಡ್ಡು ತಗೊಂತಾರೆ, ಏನೇನೋ ಸುಳ್ಳು ಹೇಳ್ತಾರೆ, ಲವ್ ಹಂಗೆ ಹಿಂಗೆ, ಬಟ್ ಹರ್ಟ್ ಮಾಡಿದ್ದಾರೆ ನಿಮ್ಮನ್ನ. ವಾಟ್ ಐ ಫೀಲ್, ಮೇ ಬಿ ಇದು ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಮೆಸೇಜ್ ಹೇಳ್ತಾ ಇದೆ. ಗ್ರೂಪ್ 1, ದೇರ್ ಇಸ್ ಎ ನೀಡ್ ಟು ಮೂವ್ ಆನ್. ಫಸ್ಟ್ ಆಫ್ ಆಲ್ ಏನ್ ಹರ್ಟ್ ಆಗಿದೆ, ಏನ್ ನೆಗೆಟಿವ್ ಟ್ರ್ಯಾಪ್ ಒಳಗೆ ಸಿಕ್ಕಾಕೊಂಡಿದ್ದೀರಾ, ಅದನ್ನ ಒಂದು ರಿಲೇಶನ್ಶಿಪ್ ಅಥವಾ ಲವ್ ಅಂತ ಅಂದ್ರೆ ಅದನ್ನ ಪಾಸಿಟಿವ್ ನೋಟ್ ಅಲ್ಲಿ ನೋಡೋದಕ್ಕೆ ಬಿಡ್ತಾ ಇಲ್ಲ. ಮತ್ತೆ ರಿಲೇಶನ್ಶಿಪ್ ಅಂದ್ರೆ ಅದೊಂದು ಪ್ರಾಬ್ಲಮ್ಮೇ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ ನೀವು. ಅದನ್ನ ಫಸ್ಟ್ ತಲೆನ ತೆಗ್ದಾಕ್ಬೇಕು. ಇವಾಗ ನೀವು ಒಂದು ರೈಟ್ ಪರ್ಸನ್ ಹುಡ್ಕೋ ಸಮಯ ಅಲ್ಲ, ಇವಾಗ ನೀವು ಫಸ್ಟ್ ನಿಮ್ಮ ಬ್ರೋಕನ್ ಹಾರ್ಟ್ ಅನ್ನ ಮತ್ತೆ ಜೋಡ್ಸೋ ಸಮಯ ಇದು. ತಲೆಯಲ್ಲಿ ಇಟ್ಕೊಳ್ಳಿ. ಇಟ್ಸ್ ಓಕೆ, ನೀವು ಹರ್ಟ್ ಆಗಿದ್ದೀರಾ, ಯಾರೋ ಹರ್ಟ್ ಮಾಡಿದ್ದಾರೆ, ಡ್ಯಾಮೇಜ್ ಮಾಡಿದ್ದಾರೆ. ಮೇ ಬಿ ನೆಕ್ಸ್ಟ್ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡೋದ್ಕಿಂತ ಅಥವಾ ಯಾರು ನನ್ನ ಲೈಫಲ್ಲಿ ಬರ್ತಾರೆ ಅನ್ನೋದನ್ನ ಯೋಚನೆ ಮಾಡೋದ್ಕಿಂತ ಮೇ ಬಿ ಬ್ರೇಕ್ ಆಗಿರೋ ಹಾರ್ಟ್ನ ಫಸ್ಟ್ ಜೋಡಿಸಿ ಅದ್ರ ಮೇಲೆ ಫೋಕಸ್ ಮಾಡಿ. ಆಮೇಲೆ ನಿಮಗೆ ರೈಟ್ ಪರ್ಸನ್ ಬಂದಾಗ ಆ ಒಂದು ರೈಟ್ ಎನರ್ಜಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇರ್ತೀರಾ. ನೀವೇ ಒಂದು ರೈಟ್ ಎನರ್ಜಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇಲ್ಲ ಅಂದಾಗ ಆ ರೈಟ್ ಪರ್ಸನ್ ಬಂದ್ರೂ ನಿಮಗದು ಪ್ರಜ್ಞೆ ಬರಲ್ಲ. ಅಂದ್ರೆ ಇವಾಗ ಆಲ್ರೆಡಿ ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಇದೆ ರಿಲೇಶನ್ಶಿಪ್ ಅಥವಾ ಲವ್ ಅಂತ ಬಂದ್ರೆ. ಸೊ ಇವಾಗ ರೈಟ್ ಪರ್ಸನ್ ಬಂದ್ರೂ ಇಲ್ಲ, ಈ ಪರ್ಸನ್ ನನಗೆ ಮೋಸನೆ ಮಾಡ್ತಾರೆ, ಇಲ್ಲ ಈ ಪರ್ಸನ್ ಫೇಕೆ, ಈ ಪರ್ಸನ್ ನನಗೆ ಹರ್ಟ್ ಮಾಡ್ತಾರೆ, ಹಿಂಗೆ ಥಿಂಕಿಂಗ್ ಇರುತ್ತೆ. ಸೊ ಇವನ್ ದ ರೈಟ್ ಪರ್ಸನ್, ಈ ಪರ್ಸನ್ ಬಂದ್ ಪ್ರತ್ಯಕ್ಷ ಆದ್ರೂ ಮೇ ಬಿ ಅದು ನಿಮಗೆ ರಿಯಲೈಸೇಷನ್ ಆಗಲ್ಲ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾವ ಒಂದು ಟ್ರ್ಯಾಪ್ ಅಲ್ಲಿ ಇದ್ದೀರಾ, ಯಾವ ಒಂದು ನೆಗೆಟಿವ್ ಸ್ಪಾಟ್ ಅಲ್ಲಿ ಇದ್ದೀರಾ, ಯಾವ ಒಂದು ನೆಗೆಟಿವ್ ಚೈನ್ ಒಳಗೆ ಸಿಕ್ಕಾಕೊಂಡಿದ್ದೀರಾ, ಇಫ್ ಪಾಸಿಬಲ್ ಅಟ್ಯಾಚ್ಮೆಂಟ್ ಅನ್ನೋದು, ಒಬ್ಸೆಷನ್ ಅನ್ನೋದು, ನೆಗೆಟಿವ್ ಥಾಟ್ಸ್ ಅನ್ನೋದು, ಅದರಿಂದ ಹೊರಗೆ ಬನ್ನಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮೇ ಬಿ ಇವತ್ತಿಂದ ಮೇ ಬಿ ನಿಮಗೆ ವಿತಿನ್ 1 year, ನಾನೇನು ನೋಡ್ತಾ ಇದ್ದೆ ಅಂದರೆ ಗ್ರೂಪ್ 1, ವಿತಿನ್ 1 year ನೀವು ಈ ಪರ್ಸನ್ನ ಮೀಟ್ ಆಗ್ತೀರಾ. ಓಕೆ, ಬಟ್ ಬಿಫೋರ್ ದಟ್ ನೀವು ನಿಮ್ಮ ಮೈಂಡ್ ಸೆಟ್, ನಿಮ್ಮ ಕರೆಂಟ್ ಬ್ರೋಕನ್ ಸಿಚುವೇಶನ್, ಅದರಿಂದ ಫಸ್ಟ್ ನೀವು ಹೊರಗೆ ಬರಬೇಕು. ದೇರ್ ಇಸ್ ಅ ನೀಡ್. ಆವಾಗ ನೀವೊಂದು ಟ್ರೂ ಲೈಟ್ನ ನೋಡೋದಕ್ಕಾಗೋದು. ಓಕೆ, ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ಬ್ಯೂಟಿಫುಲ್ ರೀಡಿಂಗ್. ನನಗಂತೂ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಈ ಸ್ಕ್ರೀನ್ ಒಂದು ಪದೇ ಆಫ್ ಆಗಿ ಇರಿಟೇಟ್ ಮಾಡ್ತು ನನಗಂತೂ. ಓಕೆ, ಎಸ್ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ಒಂದು ಇಂಟೆನ್ಸ್ ವೇಯಲ್ಲಿ ಹೇಳಿದ್ದೀನಿ ನಾನು. ಐ ಹೋಪ್, ಬಟ್ ಅದು ನಿಮಗೆ ರಿಯಲೈಸೇಷನ್ ಆಗಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನನ್ನ ಜೊತೆ ಒಬ್ರು ಪರ್ಸ್ನಲ್ ರೀಡಿಂಗಿಗೆ ಬರ್ತಾರೆ. ಆಲ್ಮೋಸ್ಟ್ ಶಿ ಸ್ಪೀಕ್ಸ್ ಟು ಮೀ ಅಂದರೆ ವೀಕ್ಲಿ ಒಂದು 3-4 ದಿನ ಮಾತಾಡ್ತಾರೆ, 1 ಗಂಟೆ 2 ಗಂಟೆ. ನಾನೊಂಥರ ಲೈಫ್ ಕೋಚ್ ಥರ ಆಗಿದ್ದೀನಿ, ಅಥವಾ ಅವರ ಒಂದು ಸೈಕಾಲಜಿಕಲ್ ಲೆವೆಲ್ಗೆ, ಅವರ ಒಂದು ಮೆಂಟಲ್ ಲೆವೆಲ್ಗೆ ಗೈಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅವರ ಒಂದು ಸಿಚುವೇಶನ್ ಇಲ್ಲಿ ಕಾಣಿಸ್ತು ನನಗೆ. ಶಿ ಈಸ್ ಆಲ್ಸೋ ಟ್ರ್ಯಾಪ್ಡ್. ಸೊ ಆ ಒಂದು
ಆ ಒಂದು ಇಮೇಜಸ್ ಗ್ಲಿಮ್ಸ್ ಆಗಿ ಬಂದ್ಬಿಟ್ಟು ಹೋಯ್ತು ನನಗೆ. ಸೊ ಎಸ್ ಗೈಸ್, ಡೋಂಟ್ ವರಿ, ಹೋಪ್ಸ್ನ ಹೈ ಇಟ್ಕೊಳ್ಳಿ. ಬಟ್ ಅಟ್ ದಿಸ್ ಮೂಮೆಂಟ್ ನಿಮಗೆ ಒಂದು ನೆಗೆಟಿವ್ ಪರ್ಸನ್ ಇಂದ, ನೆಗೆಟಿವ್ ಕನೆಕ್ಷನ್, ನೆಗೆಟಿವ್ ಥಾಟ್ಸ್ ಇಂದ ಫ್ರೀಡಮ್ ಬೇಕು. ಅದ್ರ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್? ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಈ ಒಂದು ಟೈಮ್ ಸ್ಟ್ಯಾಂಪ್ಸ್ನ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ನೋಡೋಣ, ನಿಮ್ಮ ಒಂದು ಪರ್ಸನ್ ಯಾರನ್ನ ನೀವು ಮದುವೆ ಆಗ್ತೀರಾ, ಯಾರ ಜೊತೆ ಒಂದು ಪೊಟೆನ್ಷಿಯಲ್ ರಿಲೇಶನ್ಶಿಪ್ಪಿಗೆ ಬರ್ತೀರಾ, ಅವರ ಪರ್ಸ್ನಾಲಿಟಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾವಾಗ ನೀವು ಮೀಟ್ ಆಗ್ತೀರಾ ಅಥವಾ ಆಲ್ರೆಡಿ ಮೀಟ್ ಆಗಿದ್ದೀರಾ, ಆ್ಯಂಡ್ ಯಾವ ಒಂದು ಸರೌಂಡಿಂಗ್ ಇರುತ್ತೆ, ಅದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಡೆಫಿನೆಟ್ಲಿ. ಅದರಲ್ಲೂ ಆಸ್ಟ್ರಾಲಜಿನೂ ನಾನು ಕಂಬೈನ್ ಮಾಡ್ತಾ ಇದ್ದೀನಿ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಕೇ ಆಗಿರುತ್ತೆ, ನೋ ಡೌಟ್ ಇನ್ ದ್ಯಾಟ್. ಸೊ ಗೈಸ್, ಗ್ರೂಪ್ 2 ಏನಿದೆ, ನಿಮಗೆ ಏನು ಮೆಸೇಜ್ ಇದೆ ನೋಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್. ಇದು ಯಾಕೆ ಹಿಂಗೆ ಕೊಡ್ತಾ ಇದೆ ಕೂದಲು ಇವತ್ತು ಗೊತ್ತಿಲ್ಲ, ಐ ಆಮ್ ರಿಯಲಿ ಸಾರಿ. ಫಸ್ಟ್ ಚಿಟ್ಸ್ನ ಫುಲ್ ಮಾಡೋಣ. ಓಕೆ, ಇದರಲ್ಲಿ ಬಂದ್ಬಿಟ್ಟು ಪ್ಲಾನೆಟ್ಸ್ ಇದೆ, ಆ್ಯಂಡ್ ನೆಕ್ಸ್ಟ್ ಒಂದಷ್ಟು ಸೆಟ್ಸ್ ಇದೆ, ಲೈಕ್ ಇದರಲ್ಲಿ ಹೌಸಸ್ ಇದೆ. ಸೊ ಪ್ಲಾನೆಟ್ಸ್ ಬಂದ್ಬಿಟ್ಟು ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಎಲ್ಲೋ ಬಿತ್ತಾ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಹೌಸಸ್ ಬಂದ್ಬಿಟ್ಟು ಯಾವ ಥರ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಮೀಟ್ ಆಗ್ಬೋದು, ಯಾವಾಗ ಮೀಟ್ ಆಗ್ಬೋದು, ಎಲ್ಲ ಅದನ್ನು ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ, ಲೆಟ್ಸ್ ಸಿ. ಫಸ್ಟಿಗೆ ನಾವು ಪ್ಲಾನೆಟ್ಸ್ನ ಎರಡೆರಡಿದೆ, ಐ ಡೋಂಟ್ ನೋ ವೈ. ಎರಡನೇ ತಗೊಂತೀನಿ. ದೇರ್ ಈಸ್ ಸ್ಯಾಟರ್ನ್, ಶನಿ ಬಂದಿದೆ. ಓಕೆ, ಲೆಟ್ಸ್ ಸಿ. ಓಕೆ, ಇಂಟ್ರೆಸ್ಟಿಂಗ್. ಇವಾಗ ಹೌಸಸ್ ನೋಡೋಣ. ಓಕೆ, ಯಾವ ಒಂದು ಹೌಸಲ್ಲಿ ಶನಿ ಕೂತಿದೆ, ನಿಮ್ಮದು 7ನೇ ಮನೆ ಥರ, 7ನೇ ಮನೆ ಲಾರ್ಡ್ ಥರ ತಗೊಳ್ಳಿ ಇದನ್ನು. ಓಕೆ, ಐ ಗೆಸ್ ಇದನ್ನ ತಗೊತೀನಿ ನಾನು. ಥರ್ಡ್ ಹೌಸ್, ಸ್ಯಾಟರ್ನ್ ಇನ್ ಥರ್ಡ್ ಹೌಸ್. ನಂಗೆ ಗೊತ್ತು ಒಬ್ರದ್ದು ಪ್ಲೇಸ್ಮೆಂಟ್, ನನ್ನ ಲೈಫಲ್ಲೇ ಇದ್ದಾರೆ ಇವರೊಬ್ರು, ಹಾಗಾಗಿ ನನಗೆ ಚೆನ್ನಾಗಿ ಗೊತ್ತು. ಸೊ ಎಸ್, ಸ್ಯಾಟರ್ನ್ ಇನ್ ಥರ್ಡ್ ಹೌಸ್ ಬಂದಿದೆ. ಸೊ ಫಸ್ಟ್ ಆಫ್ ಆಲ್, ಈ ಪರ್ಸ್ನಾಲಿಟಿ ಹೆಂಗಿರುತ್ತೆ, ಯಾರು ಈ ಪರ್ಸನ್, ಜಸ್ಟ್ ಜನರಲ್ ಆಗಿ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ಓಕೆ, ಸೊ ಗ್ರೂಪ್ 2 ವಾಟ್ ಐ ಆಮ್ ಸೀಯಿಂಗ್ ಇಸ್ ಡೆಫಿನೆಟ್ಲಿ ನಿಮ್ಗಿಂತ ಏಜ್ ವೈಸ್ ಸ್ವಲ್ಪ ದೊಡ್ಡವರಾಗಿರ್ತಾರೆ, ಅಥವಾ ಒಂದು ಮೆಚುರಿಟಿ ವೈಸ್ ದೊಡ್ಡವರಾಗಿರ್ತಾರೆ ಅಂತಾನೆ ಹೇಳ್ಬೋದು. 1 ಸೆಕೆಂಡ್ ಗೈಸ್, ಇದನ್ನ ಸರಿ ಮಾಡ್ಕೊಬಿಡ್ತೀನಿ, ಇಲ್ಲ ಅಂದ್ರೆ ವಿಡಿಯೋ ಫುಲ್ ನಾನು ಸರಿ ಮಾಡ್ಕೊತಾನೆ ಇರ್ತೀನಿ, ಆಮೇಲೆ ನೀವೇ ಕಮೆಂಟ್ ಹಾಕ್ತೀರಾ ಮ್ಯಾಮ್ ತಲೆ ಕೂದಲು ಸರಿ ಮಾಡ್ಕೊತಾನೆ ಇರಬೇಡಿ ಅಂತ. ಸೊ ನಾನು ಫಸ್ಟ್ ಸರಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಐ ಆಮ್ ರಿಯಲಿ ಸಾರಿ. ಓಕೆ, ಸೊ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಒಂಥರ ಟ್ರೆಡಿಷನಲ್ ಪರ್ಸನ್ ಆಗಿರ್ತಾರೆ. ಬಿಕಾಸ್ ಸ್ಯಾಟರ್ನ್ ಬಂದಿದೆ ಅಂದ್ರೆ ದಿಸ್ ಪರ್ಸನ್ ವಿಲ್ ಬಿ ವೆರಿ ಟ್ರೆಡಿಷನಲ್. ಅಂದ್ರೆ ಜಾಸ್ತಿ ಒಂದು ಮಾಡರ್ನ್ ಕಲ್ಚರ್ ತರ. ಇವಾಗ ಸಿ, ಜಸ್ಟ್ ಡ್ರೆಸ್ಸಿಂಗ್ ಸೆನ್ಸ್ ಅಂತಾನೆ ಬಂದ್ರು ಏನ್ ಹಾಕ್ತಾರೆ ಅದ್ರಲ್ಲಿ ಒಂದು ಡಿಸಿಪ್ಲಿನ್ ನ ಮೇಂಟೈನ್ ಮಾಡ್ತಾರೆ. ಅಂಡ್ ಬೇಗ ಬೇಗ ಚೇಂಜ್ ಆಗಲ್ಲ ಇವರ ಮೈಂಡ್ ಸೆಟ್. ಇವಾಗ ಒಂದು ಗೋಲ್ ಇಟ್ಕೊಂಡಿರ್ತಾರೆ ಅಂದ್ರೆ ನನ್ನ ಲೈಫಲ್ಲಿ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ಕೊಂಡಿರ್ತಾರೆ ಅಂದ್ರೆ ಡಿಸ್ಟ್ರಾಕ್ಟ್ ಆಗಲ್ಲ, ತುಂಬಾನೇ ಕಡಿಮೆ ಇವರು ಡಿಸ್ಟ್ರಾಕ್ಟ್ ಆಗೋದು. ಅದೇನ್ ಬೇಕು ಅದ್ ಬೇಕು. ಅಂಡ್ ಒಂದ್ಸತಿ ಇವರು ಕಮಿಟ್ಮೆಂಟ್ ಕೊಟ್ರು ಅಂದ್ರೆ ಅದನ್ನ ಒಂದು ಕರ್ಮದ ತರ ಕೆಲಸ ಮಾಡ್ತಾನೆ ಇರ್ತಾರೆ, ಅದ್ ಮುಗಿಸೋ ತನಕ ಬಿಡಲ್ಲ. ಸೊ ಸ್ಯಾಟರ್ನ್ ಥರ್ಡ್ ಹೌಸ್ ಅಲ್ಲಿ ಕೂತಿರೋದ್ರಿಂದ ಪಾಸಿಬಿಲಿಟಿ ಇದೆ ಏನಾದ್ರೂ ಒಂದು ಇವ್ರದೇ ಬಿಸ್ನೆಸ್ ಇರ್ಬೋದು, ಇವ್ರದೇ ಇನಿಷಿಯೇಟ್ ಆಗಿರುತ್ತೆ ಏನಾದ್ರೂ. ಎಕ್ಸಾಕ್ಟ್ಲಿ ಬಿಸ್ನೆಸ್ ಟೈಪ್ ಅಂತ ಬರ್ತಾ ಇಲ್ಲ. ಎವ್ರಿ ಡೇ ಇವರ ಕೈ ಯೂಸ್ ಮಾಡಿಕೊಂಡು ಅಥವಾ ಇವರ ಒಂದು ಮಾತುನ ಕಮ್ಯುನಿಕೇಶನ್ ಯೂಸ್ ಮಾಡಿಕೊಂಡು ಆ ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಟೈಪಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಇವಾಗಿನೇನೆಲ್ಲ ಲ್ಯಾಪ್ಟಾಪ್ ಅಲ್ಲೇ ಮಾಡೋದಲ್ವಾ,
ಅದನ್ನ ಯೂಸ್ ಮಾಡ್ಕೊಂಡು ಏನೋ ಒಂದು ಹೊಸದನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಏನೋ ಒಂದು ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಒಂದ್ಸತಿ ಇವರು ಕಮಿಟ್ಮೆಂಟ್ ಕೊಟ್ರು ಅಂದ್ರೆ ಇವರು ಚೀಟಿಂಗ್ ಮಾಡೋ ಚಾನ್ಸಸ್ಸೇ ಇಲ್ಲ. ಡ್ರೆಸ್ ಸೆನ್ಸ್ ಅಂತ ಬಂದಾಗ ಪ್ರಾಬಬ್ಲಿ ಇವ್ರು ಟ್ರೆಡಿಷನಲ್ ಅನ್ನೋದಕ್ಕಿಂತ ಮಾಡರ್ನ್ ಡ್ರೆಸ್ ಸೆನ್ಸ್ ಅಂತೂ ಇರಲ್ಲ. ಅದೇನು ಚೈಲ್ಡ್ಹುಡ್ ಇಂದ ಏನ್ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಡಿಸ್ಟ್ರಾಕ್ಟ್ ಆಗೋದು, ಮಧ್ಯದಲ್ಲಿ ಇವಾಗ ಟೋನ್ ಜೀನ್ಸ್ ಆಗಿರಬಹುದು, ಫಂಕಿ ಶೂಸ್ ಆಗಿರ್ಬೋದು, ಏನೋ ಆ ಥರದ್ದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ಸೊ ಆ ಥರ ಒಂದು ಎನರ್ಜಿ, ಎಲ್ಲೋ ಒಂದ್ ಕಡೆ ಕರಿಯರ್ ಫೋಕಸ್ಡ್ ಆಗಿರ್ತಾರೆ ಇವರು. ಈ ಒಂದು ಪರ್ಸನ್ಗೆ ಅವರ ಒಂದು ಕರ್ಮ, ಎವ್ರಿಡೇ ಕರ್ಮ ಮಾಡೋದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಫೋಕಸ್ಡ್ ಆಗಿರ್ತಾರೆ ಇವರು. ಅಂಡ್ ಥರ್ಡ್ ಹೌಸ್, ಯಾವ ಒಂದು ಜಾಗದಲ್ಲಿ ನೀವು ಇವ್ರನ್ನ ಮೀಟ್ ಆಗ್ತಾರೆ, ಡೆಫಿನೆಟ್ಲಿ ಕರಿಯರ್ ಸೆಟಪ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಅಂಡ್ ಡೆಫಿನೆಟ್ಲಿ ನಿಮ್ಮ ಮನೆಯಿಂದ ಅಥವಾ ನಿಮ್ಮ ಆಫೀಸಿಂದ ತುಂಬಾ ದೂರ ಇರಲ್ಲ ಇವರು. ಪ್ರಾಬಬ್ಲಿ ನಿಮ್ಮ ಲೈಕ್ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೆ ಸಾಕು ಇವ್ರ ಮನೆ ಸಿಕ್ಬಿಡುತ್ತೆ. ಅಂದ್ರೆ ಇವಾಗ ಬ್ಯಾಂಗ್ಳೂರ್ ಟು ಮೈಸೂರ್ ಇಷ್ಟೇ ಡಿಸ್ಟೆನ್ಸ್ ಇರುತ್ತೆ ಇವ್ರ ಮನೆಗೂ ನಿಮ್ಮ ಮನೆಗೂ. ಅಂದ್ರೆ ಸ್ವಲ್ಪ ಒಂದ್ ಗಂಟೆ 2 ಗಂಟೆ ಟ್ರಾವೆಲ್ ಮಾಡಿದ್ರೆ ಈ ಪರ್ಸನ್ ಮನೆ ಸಿಕ್ಬಿಡುತ್ತೆ, ಅಥವಾ ಈ ಪರ್ಸನ್ ಪ್ಲೇಸ್ ಸಿಕ್ಬಿಡುತ್ತೆ. ಏನೋ ಹತ್ತತ್ರದಲ್ಲೇ ಇರ್ತಾರೆ, ನೇಬರ್ಸ್ ತರ ನಿಮಗೆ ಫೀಲ್ ಆಗೋ ಪಾಸಿಬಿಲಿಟೀಸ್ ಕೊಡ್ತಾರೆ. ಅಂಡ್ ಫ್ರಮ್ ಟುಡೇ, ಓಕೆ, ಯಾವಾಗ ನೀವು ಇವ್ರನ್ನ ಮೀಟ್ ಆಗ್ತೀರಾ ಅದನ್ನ ನಾನು ಟ್ಯಾರೋ ಕಾರ್ಡ್ನ ಫುಲ್ ಮಾಡ್ಬಿಟ್ಟು ಹೇಳ್ತೀನಿ. ಬಟ್ ಐ ಗೆಸ್ ಇಷ್ಟು ದೀಸ್ ಆರ್ ದ ಕ್ವಾಲಿಟೀಸ್. ಆಲ್ರೆಡಿ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂಡ್ ಈ ಪರ್ಸನ್ ಗೆ ರಿಲೇಟ್ ಆಗುತ್ತೆ ಈ ಕ್ವಾಲಿಟೀಸ್ ಅಂದ್ರೆ ಮೇ ಬಿ ಯು ಆರ್ ವಿತ್ ದ ರೈಟ್ ಪರ್ಸನ್. ಇನ್ ಕೇಸ್ ಅದು ಮ್ಯಾಚ್ ಆಗ್ತಾ ಇಲ್ಲ, ತುಂಬಾ ಸೀರಿಯಸ್ ಆಗಿ ಬಿಹೇವ್ ಮಾಡಲ್ಲ, ತುಂಬಾ ಚೈಲ್ಡಿಶ್ನೆಸ್ ಇದೆ, ಈ ಒನ್ ಥಿಂಗ್ ಇಸ್ ಈ ಪರ್ಸನ್ಗೆ ಜಾಸ್ತಿ ಜನ ಫ್ರೆಂಡ್ಸ್ ಇರಲ್ಲ. ಅಂದ್ರೆ ಅವರೇ ಚೂಸ್ ಮಾಡ್ಕೊಳ್ಳೋದು, ನಂಗೆ ಜಾಸ್ತಿ ಜನ ಫ್ರೆಂಡ್ಸ್ ಬೇಡ ಅಂತ. ಅಬ್ಬಾ, ಸ್ಕ್ರೀನ್ ಆಫ್ ಆಗ್ತಾ ಇದೆ ಗೈಸ್ ಇವತ್ತು. ಗಾಡ್, ಐ ಡೋಂಟ್ ನೋ ವೃಶ್ಚಿಕ ರಾಶಿಲಿ ಏನಾಗ್ತದೆ ನೋಡ್ಬೇಕು ಸ್ವಲ್ಪ ನಾನು. ಓಕೆ, ಸೊ ಓಕೆ, ಇವಾಗ ಟ್ಯಾರೋ ಕಡೆಯಿಂದ ಲೆಟ್ಸ್ ಚೆಕ್ ಏನ್ ಮೆಸೇಜ್ ಬರ್ತಾ ಇದೆ ನಿಮ್ಮ ಒಂದು ಫ್ಯೂಚರ್ ಪಾರ್ಟ್ನರ್ ಬಗ್ಗೆ. ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್, ಎರಡೆರಡು ಬಂತು ತಗೊಳಲ್ಲ. ಅಡಿಷನಲ್ ಇನ್ಫಾರ್ಮೇಶನ್, ದೇರ್ ಈಸ್ ಹರ್ಮಿಟ್. ನಾನು ಹೇಳ್ದೆ ಈ ಪರ್ಸನ್ ಅಂತ ಟ್ರೆಡಿಷನಲ್ ಮೈಂಡೆಡ್ ಪರ್ಸನ್ ಆಗಿರ್ತಾರೆ. ಈ ಪರ್ಸನ್ ಅಂತ ಸೀರಿಯಸ್ ಕ್ವಾಲಿಟಿ ನೇಚರ್ ಪರ್ಸನ್ ಆಗಿರ್ತಾರೆ. ಜಾಸ್ತಿ ಮಿಂಗಲ್ ಆಗಲ್ಲ, ಸೋಷಲೈಸ್ ಆಗಲ್ಲ. ಒನ್ ಥಿಂಗ್ ಈಸ್ ಈ ಪರ್ಸನ್ ಜಾಸ್ತಿ ಸೋಷಲೈಸ್ ಆಗಲ್ಲ. ಎಷ್ಟಾಗುತ್ತೆ ಅಷ್ಟು ಒಬ್ಬರೇ ಇರ್ತಾರೆ, ಎಷ್ಟಾಗುತ್ತೆ ಅಷ್ಟು ಅವ್ರ ಕೆಲಸ ನೋಡ್ಕೊಂಡಿರ್ತಾರೆ ಅನ್ಬೋದು. ಮೇ ಬಿ ಇವರೊಂದು ಯಾವ ಜರ್ನಿಲಿ ಇದ್ದಾರೆ ಇವರು ಆಲ್ರೆಡಿ ಅಂದ್ರೆ, ಓಕೆ, ನನ್ನ ಲೈಫ್ ಪರ್ಪಸ್ನ ನನಗೆ ತಿಳ್ಕೋಬೇಕು, ನನ್ನ ಲೈಫಲ್ಲಿ ಅವತ್ತು ಯಾಕೆ ಹಿಂಗಾಯ್ತು, ನನ್ನ ಲೈಫಲ್ಲಿ ಇವತ್ತು ಯಾಕೆ ಹಿಂಗಾಯ್ತು, ನನಗೆ ಆನ್ಸರ್ಸ್ ಬೇಕು, ಆ ಒಂದು ಫೇಸಲ್ಲಿ ಇರ್ತಾರೆ. ಅಥವಾ ನೀವಿರ್ತೀರಾ ಆ ಒಂದು ಫೇಸಲ್ಲಿ ಇವ್ನು ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಡೆಫಿನೆಟ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಗ್ರೂಪ್ 2, ವಾಟ್ ಐ ಆಮ್ ಸೀಯಿಂಗ್ ಇಸ್ ಈ ಪರ್ಸನ್ ಯಾವ ಒಂದು ಟೈಮಲ್ಲಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂದರೆ ನೀವು ಸಿಂಗಲ್ ಆಗಿರ್ತೀರಾ ಆ್ಯಂಡ್ ತುಂಬ ಟೈಮ್ ಆಗಿರುತ್ತೆ ನೀವು ಸಿಂಗಲ್ ಆಗಿಬಿಟ್ಟು. ಬಿಕಾಸ್ ಆ ಸಿಂಗಲ್ ಲೈಫ್ನ ನೀವೇ ಚೂಸ್ ಮಾಡ್ಕೊಂಡಿರ್ತೀರಾ. ಸ್ವಲ್ಪ ದಿನ ನಾನು ಸಿಂಗಲ್ ಆಗಿರೋಣ, ಸ್ವಲ್ಪ ದಿನ ನಾನು ಯಾರ ಜೊತೆ ಸೋಷಲೈಸ್ ಆಗಿರೋದು ಬೇಡ, ಸ್ವಲ್ಪ ದಿನ ನಾನು ಆ ಒಂದು ಪಾರ್ಟೀಸು, ಫ್ರೆಂಡ್ ಸರ್ಕಲ್ಸು ಅದರಿಂದ ಎಲ್ಲ ಸ್ವಲ್ಪ ದೂರ ಇರೋಣ, ಆ ಥರ ಒಂದು ಸಿಚುವೇಶನಲ್ಲಿ ನೀವು ಇರ್ತೀರಾ. ಆ ಒಂದು ಪ್ರಾಕ್ಟಿಕಲ್ ಸಿಚುವೇಶನಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ. ಆ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು, ಕನೆಕ್ಟ್ ಆಗೋದು, ಆ ಥರ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಆ್ಯಂಡ್ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಸ್ವಲ್ಪ ನಿಮ್ಗಿಂತ ದೊಡ್ಡವರಾಗಿರ್ತಾರೆ, ಅಥವಾ ಈವನ್ ದೋ ನಿಮ್ಮ ಏಜೇ ಆಗಿದ್ರು ಒಂದು ಸ್ವಲ್ಪ ದೊಡ್ಡವ್ರ ಥರ ಬಿಹೇವ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಓಲ್ಡ್ ಸೋಲ್ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲೇ ನೋಡ್ಬೋದು ಈ ಪರ್ಸನ್ ಒಂಥರ ಬಿಟ್ ಓಲ್ಡ್ ಸೋಲ್ ಕೈಂಡ್ ಆಫ್ ಎನರ್ಜಿ, ಸನ್ಯಾಸಿ ಥರ ಎನರ್ಜಿ ಬರ್ತಾ ಇದೆ. ಅಂದರೆ ಯಾವಾಗ ನೀವು ಏನೂ ಬೇಡ, ನನಗೆ ಲವ್ ಬೇಡ, ಕಮಿಟ್ಮೆಂಟ್ ಬೇಡ, ನಾನು ಒಬ್ಬರೇ ಇದ್ಬಿಡ್ತೀನಿ ಅಂತ ಏನು ಇರಬೇಕಾದ್ರೆ ಈ ಪರ್ಸನ್ ಬರ್ತಾರೆ ನಿಮ್ಮ ಲೈಫಲ್ಲಿ. ಒಂದು ಲ್ಯಾಟಿನ್ ತಗೊಂಡು ಬರ್ತಾರೆ. ಲ್ಯಾಟಿನ್ ಅಂದರೆ ಲ್ಯಾಟಿನ್ ಬೆಳಕು ತಗೋಬರ್ತಾರೆ. ಕತ್ಲು ಲೈಫಲ್ಲಿ ಒಂದು ಬೆಳಕು ತಗೋಬರ್ತಾರೆ ಅಂತಾನೆ ಹೇಳ್ಬೋದು. ದಟ್ಸ್ ಇಂಟ್ರೆಸ್ಟಿಂಗ್. ಲೆಟ್ಸ್ ಸಿ ಈ ಪರ್ಸನ್ದು ಅಗೇನ್ ಝೋಡಿಯಾಕ್ ಸೈನ್. ನಾನು ಅವಾಗ ಮೊದಲು ಝೋಡಿಯಾಕ್ ಸೈನ್ ಹೇಳಿಲ್ಲ. ಗ್ರೂಪ್ 1, ಐ ಆಮ್ ರಿಯಲಿ ಸಾರಿ, ಐ ಆಮ್ ಶೋರ್ ನೀವು ನೋಡ್ತಾ ಇರಲ್ಲ, ಬಟ್
ನಿಮ್ಮ ಒಂದು ಪರ್ಸನ್ ಜೋಡಿಯಾಕ್ ಸೈನ್ ಬಂದ್ಬಿಟ್ಟು ಮೀನರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಗ್ರೂಪ್ 2 ನಿಮ್ದು ಬಂದ್ಬಿಟ್ಟು ಒನ್ ಥಿಂಗ್ ಈಸ್ ವಾಟ್ ಇಸ್ ದ್ಯಾಟ್, ವರ್ಗೋ ಕನ್ಯಾ ರಾಶಿ ಅಥವಾ ಕ್ಯಾಪ್ರಿಕಾನ್ ಎನರ್ಜಿ ಜಾಸ್ತಿ ಬರ್ತಾ ಇದೆ. ಅಂಡ್ ದೇರ್ ಈಸ್ 3 ಆಫ್ ಕಪ್ಸ್. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ನಿಮ್ಮಿಬ್ರದ್ದು ಪರ್ಸ್ನಾಲಿಟಿನ ತೋರಿಸ್ತಾ ಇದೆ. ಸಿ ಇನ್ ಕೇಸ್ ಐ ಫೀಲ್ ತುಂಬ ಜನ ಇಲ್ಲಿ ಗ್ರೂಪ್ 2 ನೀವು ಯಾವ ಥರ ಅಂದರೆ ಇಂಟ್ರೋವರ್ಟ್ ಅಲ್ಲ, ನೀವು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಅಂತ ಅಂದರೆ ನಿಮಗೆ ನಿಮ್ಮದೇ ಆದ ಫ್ರೆಂಡ್ಸ್ ಗ್ರೂಪ್ ಇದೆ. ಆ್ಯಂಡ್ ಯು ಲವ್ ಅಂದರೆ ನೀವು ರಿಲೇಷನ್ಶಿಪ್ ಅನ್ನೋದಕ್ಕಿಂತ ಫ್ರೆಂಡ್ಸ್ನ ನೀವು ಜಾಸ್ತಿ ಎಂಟರ್ಟೈನ್ ಮಾಡ್ತೀರಾ, ಅಂದರೆ ಫ್ರೆಂಡ್ಶಿಪ್ನ ಜಾಸ್ತಿ ವ್ಯಾಲ್ಯೂ ಮಾಡ್ತೀರಾ. ಆ್ಯಂಡ್ ಐ ಫೀಲ್ ಮುಂಚೆ ನಾನು ಹೇಳ್ದಂಗೆ 3 ಟ್ವೈಸ್ ಬಂದಿದೆ. ಸಿ ಇಲ್ಲೂ 3 ಇದೆ ನಂಬರು, ಆ್ಯಂಡ್ ದಿಸ್ ಈಸ್ ಆಲ್ಸೋ 3 ನಂಬರ್. ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಇವರು ಒಬ್ಬರಾಗಿರ್ತಾರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಥ್ರೂ ಇವರು ನಿಮಗೆ ಕನೆಕ್ಟ್ ಆಗೋದು, ಅಥವಾ ನಿಮ್ಮ ಕಂಪನಿಲಿ ಯಾರೋ ಕಲೀಗ್ ಫ್ರೆಂಡ್ಸ್ ಇರ್ತಾರೆ, ಸೊ ಅವ್ರು ನಿಮಗೆ ಈ ಪರ್ಸನ್ನ ಕನೆಕ್ಟ್ ಮಾಡಿಸೋದು, ಅಥವಾ ಹಿಂಗೆ ಫ್ರೆಂಡ್ಸ್ ಹಿಂಗೆ ಮೀಟ್ ಆದಾಗ ಇವ್ರನ್ನ ನೀವು ಕನೆಕ್ಟ್ ಆಗೋದು, ಒಂದು ಮ್ಯೂಚುವಲ್ ಫ್ರೆಂಡಿಂದ ಇವ್ರು ನಿಮಗೆ ಇಂಟ್ರೊಡ್ಯೂಸ್ ಆಗೋದು, ಸೊ ಸ್ಮಾಲ್ ಒಕೇಶನಲ್ಲಿ ಇವ್ರು ನಿಮಗೆ ಇಂಟ್ರೊಡ್ಯೂಸ್ ಆಗೋದು. ಸೊ ಆ ಥರ ಒಂದು ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ ಗ್ರೂಪ್ 2. ನಿಮ್ಮಿಬ್ರದ್ದು ಪರ್ಸ್ನಾಲಿಟಿ ವೆರಿ ಡಿಫ್ರೆಂಟ್ ಆಗಿರುತ್ತೆ. ಸಿ ನಾನು ಮುಂಚೆನೇ ಹೇಳ್ದಂಗೆ ಈ ಪರ್ಸನ್ ಟ್ರೆಡಿಷ್ನಲ್ ಅಟೈರ್, ಟ್ರೆಡಿಷ್ನಲ್ ಡಿಸಿಪ್ಲಿನ್, ಎಲ್ಲ ಹಬ್ಬನೂ ಫಾಲೋ ಮಾಡ್ತಾರೆ, ಎಲ್ಲ ಒಂದು ಕಲ್ಚರ್ನ ಫಾಲೋ ಮಾಡ್ತಾರೆ, ಎಲ್ಲಾರ್ದು ಅಲ್ಲ ಅವ್ರದ್ದು ಮೇನ್ ಆಗಿ. ಬಟ್ ಪ್ರಾಬಬ್ಲಿ ನೀವು ಯಾವ ಥರ ಅಂದರೆ ಅಷ್ಟು ಟ್ರೆಡಿಷ್ನಲ್ ಅಲ್ಲ, ನೀವು ಸ್ವಲ್ಪ ಮಾಡರ್ನ್ ಲೈಫ್ ಸ್ಟೈಲಿಗೆ ಜಾಸ್ತಿ ಅಡ್ಜಸ್ಟ್ ಆಗಿದ್ದೀರಾ. ಫ್ರೆಂಡ್ಸ್ ಬೇಕು ನಿಮಗೆ, ಯಾವಾಗಲೂ ಒಬ್ಬರೇ ಇರೋದಾಗಲ್ಲ. ಬಟ್ ಈ ಪರ್ಸನ್ ಹೆಂಗೆ ಅಂದರೆ ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ತಾರೆ, ನಿಮಗೆ ಕಲಿಸ್ಕೊಡ್ತಾರೆ. ಯಾವಾಗಲೂ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಬೇಡ. ಎಲ್ಲೋ ಒಂದು ಕಡೆ ನನಗೆ ಏನು ಫೀಲ್ ಆಗ್ತದೆ ಅಂದರೆ ಗ್ರೂಪ್ 2 ಯು ಆರ್ ಡಿಪೆಂಡೆಂಟ್, ಎಮೋಷ್ನಲಿ ಆಗಿರ್ಬೋದು, ಒಂಥರ ಲೈಫಲ್ಲಿ ಯಾರಾದರೂ ಬೇಕು ನಿಮಗೆ ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋದಕ್ಕೇನೆ. ಒಬ್ಬರೇ ಇರೋದು, ಒಬ್ಬರೇ ಲೀಡ್ ಮಾಡೋದು ಲೈಫ್ ಅಂದರೆ ಪ್ರಾಬಬ್ಲಿ ನಿಮಗೆ ಆಗಲ್ಲ, ಅದು ಕಷ್ಟ ಆಗುತ್ತೆ. ಬಟ್ ಈ ಪರ್ಸನ್ನಿಗೆ ಹೆಂಗೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಅವರು ಇಂಡಿಪೆಂಡೆಂಟ್ ಅಂತ ಅಂದರೆ ಇವರಿಗೆ ಒಬ್ಬರೇ ಇದ್ದರೂ ದಟ್ ಈಸ್ ಟೋಟಲಿ ಫೈನ್. ಅವರಿಗೆ ಬೇಕು ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋದಕ್ಕೆ ಬೇಕು, ಒಂದು ಗ್ಯಾಂಗ್ ಆಫ್ ಫ್ರೆಂಡ್ಸ್ ಬೇಕು, ಆ ಥರ ಏನೂ ಇರಲ್ಲ. ಅವ್ರಿಗೆ ಒಬ್ಬರೇ ಇದ್ರೂ ಸಾಕು. ಆ ಥರ ಒಂದು ಪರ್ಸನ್ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅವರಿಗೆ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಗ್ರೂಪ್ 2 ನಿಮ್ಮಿಬ್ರದ್ದು ಪರ್ಸ್ನಾಲಿಟಿಲಿ ತುಂಬಾ ಆಪೋಸಿಟ್ ಇರುತ್ತೆ. ನೀವು ಎಕ್ಸ್ಟ್ರೋವರ್ಟ್ ಅಂದರೆ ಅವ್ರು ಇಂಟ್ರೋವರ್ಟ್, ನೀವು ಮಾಡರ್ನ್ ಅಂದರೆ ಸೋಷಲೈಸ್ ಆಗ್ತೀರ ನೀವು. ಬಟ್ ಅವ್ರು ಹೆಂಗೆ ಅಂದರೆ ಆಗಲ್ಲ ಅಂತ ಅಲ್ಲ, ಬಟ್ ಅವ್ರ ಪಾಡಿಗೆ ಇರೋದಕ್ಕೆ ಇಷ್ಟಪಡ್ತಾರೆ. ತುಂಬ ಪರ್ಸ್ನಾಲಿಟಿಲಿ ಡಿಫ್ರೆನ್ಸಸ್ ಇರುತ್ತೆ. ಬಟ್ ನಿಮ್ಮ ನೇಬರ್, ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಇವರು, ಅಥವಾ ಸೇಮ್ ಗ್ರೂಪಲ್ಲೇ ಇರ್ತೀರ ನೀವು, ಇದರ್ ಸೇಮ್ ಆಫೀಸ್, ಸೇಮ್ ಫ್ರೆಂಡ್ಸ್ ಗ್ರೂಪ್, ಅಥವಾ ನಿಮ್ಮ ಮ್ಯೂಚುವಲ್ ಫ್ರೆಂಡ್ ಇವ್ರನ್ನ ನಿಮಗೆ ಕನೆಕ್ಟ್ ಮಾಡಿಸೋದು, ಆ ಥರ ಒಂದು ವೈಬ್ ಬರ್ತಾ ಇದೆ ಗ್ರೂಪ್ 2. ಬಟ್ ಐ ಫೀಲ್ ನೀವು ಒಂದು ಸೀರಿಯಸ್ ರಿಲೇಷನ್ಶಿಪ್ಪಿಗೆ ಹೋಗೋದಕ್ಕೂ ಮುಂಚೆ ಫಸ್ಟ್ ನೀವು ಫ್ರೆಂಡ್ಸ್ ಆಗ್ತೀರಾ, ಫಸ್ಟ್ ನೀವು ಫ್ರೆಂಡ್ಲಿ ಆಗಿ ಕನೆಕ್ಟ್ ಆಗ್ತೀರಾ. ಐ ನೋ ದಿಸ್ ಸೌಂಡ್ಸ್ ವಿಯರ್ಡ್ ಬಿಕಾಸ್ ನೀವು ಎಕ್ಸ್ಟ್ರೋವರ್ಟ್, ಅವ್ರು ಇಂಟ್ರೋವರ್ಟ್, ಫ್ರೆಂಡ್ಸ್ ಹೆಂಗೆ ಯಾಕೆ ಆಗಬಾರ್ದು? Extrovert introvert blends really well, makes really good pair. ಸಿ ಇಬ್ರು ವಟ 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 ಅಂತ ಇದ್ರೆ ಅಲ್ಲಿ ಯಾರಿಗೂ ಏನು ಕೇಳಿಸ್ಕೊಳ್ಳೋದಿರಲ್ಲ. ಒಬ್ರು ಕೇಳಿಸ್ಕೊಂಡು ಒಬ್ರು ವಟ ವಟ ಅಂತ ಇದ್ರೆ ಒಂಥರ ಜೀವನ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತಲ್ವಾ. ಬ್ಲ್ಯಾಕ್ ಇದ್ರೆ ವೈಟ್ ಇದ್ರೆ ಬ್ಲೆಂಡ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವೈಟು ನೋ. ಸೊ ಐ ಫೀಲ್ ನೀವಿಬ್ರು ಒಬ್ರದೊಬ್ರು ಮೀಟ್ ಆದ್ಮೇಲೆ ಒಬ್ರನ್ನ ತುಂಬಾ ಕಲ್ತ್ಕೊಳ್ಳೋದಿರುತ್ತೆ. ಐ ಫೀಲ್ ನಾನು ಏನ್ ನೋಡ್ತಾ ಇದ್ದೀನಿ ಗ್ರೂಪ್ 2, ಈ ಪರ್ಸನ್ ಆಲ್ರೆಡಿ ನಿಮ್ಮ ಸುತ್ತಮುತ್ತ ಇದ್ದಾರೆ. ಮೇ ಬಿ ನೀವು 1-2 ಸತಿ ಮಾತಾಡ್ಸಿದ್ದೀರಾ, ಮೀಟ್ ಕೂಡ ಮಾಡಿದ್ದೀರಾ, ಆಲ್ರೆಡಿ ನೀವು ಫ್ರೆಂಡ್ಸ್ ಆಗಿದ್ದೀರಾ ಅಂತ ವಾಟ್ ಐ ಫೀಲ್. ಫ್ರೆಂಡಿಯಾಗಿ ಆಲ್ರೆಡಿ ಕನೆಕ್ಟ್ ಆಗಿದ್ದೀರಾ. ಬಟ್ ವಿತಿನ್ 3 months ನಿಮಗೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಕನ್ಫರ್ಮ್ ಆಗಿ ಬರ್ತಾರೆ. ವಿತಿನ್ 3 months ನಿಮಗೊಂದು ಕನ್ಫರ್ಮೇಷನ್ ಸಿಗುತ್ತೆ. ಓಕೆ, ಈ ಪರ್ಸನ್ಗೂ ನನಗೂ ಸಮಥಿಂಗ್ ಸ್ಪೆಷಲ್ ಇದೆ ಅನ್ನೋದು ಕನ್ಫರ್ಮೇಷನ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಹತ್ರನೇ ಇದ್ದಾರೆ, ಅಕ್ಕಪಕ್ಕದಲ್ಲೇ ಇದ್ದಾರೆ, ನಾನು ತುಂಬ ದೂರದಲ್ಲಿ ನೋಡ್ತಾ ಇಲ್ಲ ಈ ಪರ್ಸನ್ನ.
ಸ್ವಲ್ಪ ಒಂದು 2-10 ನಿಮಿಷ ಟ್ರಾವೆಲ್ ಮಾಡಿದ್ರು ಸಿಗ್ತಾರೆ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಸೊ ಗ್ರೂಪ್ 2, ದಿಸ್ ವಾಸ್ ದ ರೀಡಿಂಗ್, ಇಂಟ್ರೆಸ್ಟಿಂಗ್ ರೀಡಿಂಗ್ ಅಗೇನ್. ಓಕೆ, ನನಗೆ ಇನ್ನೂ ಮಾತಾಡಬೇಕು ಅನಿಸ್ತಾನೆ ಇರುತ್ತೆ, ಬಟ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಬೇಡ, ಉಳಿಸ್ಕೊಳ್ಳೋಣ ಫ್ಯೂಚರ್ಗೆ. ಓಕೆ, ಸೊ ಗಾಯ್ಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಈ ಸ್ಕ್ರೀನ್ ಬೇರೆ ಪದೇ ಪದೇ ಆಫ್ ಆಗ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ. ಇದಾಗಿತ್ತು. ಏನು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಕ್ರಿಪ್ಟಿವ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಅಂಡ್ ಎಂಡ್ ಮಾಡೋದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಮೀನ್ಸ್ ಅ ಲಾಟ್ ಟು ಮೀ. ಮೋಟಿವೇಟ್ ಮಾಡುತ್ತಷ್ಟೇ, ಇಟ್ಸ್ ನಾಟ್ ದಟ್ ಮಾಡ್ಕೊಂಡ್ರೇನೆ ವಿಡಿಯೋ ಮಾಡೋದು ಅಂತಲ್ಲ, ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಬಿಕಾಸ್ ಸಿ, ನಾವು ಆಫೀಸಲ್ಲಿ ವರ್ಕ್ ಮಾಡೋದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಸಮಥಿಂಗ್ ವಾಟ್ ವಿ ಲವ್, ನಮಗೆ ಏನು ಇಷ್ಟ ಇದೆ ಅದ್ರಲ್ಲಿ ವರ್ಕ್ ಮಾಡೋದ್ರಲ್ಲಿ 1 ಸಬ್ಸ್ಕ್ರೈಬರ್ ಬಂದ್ರೂ ಅದ್ರಲ್ಲಿ ಸಿಗೋ ಖುಷಿ ಏನೋ ಒಂದು ಗುಡ್ಡ ಕಡ್ದಿದ್ದಷ್ಟು ಖುಷಿ ಆಗತ್ತೆ ಅಲ್ವಾ. ದಟ್ಸ್ ಇಟ್, ಅದೇ ಖುಷಿನೂ ನಂಗೂ ಆಗೋದು, ಬೇರೆ ಏನೂ ಆಗಲ್ಲ. ಓಕೆ, ಸೊ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.